ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಪಡ್ಡು ಮಾಡ್ತಾಯಿದ್ದೀನಿ. ಈ ಪಡ್ಡು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 2 ಲೋಟದಷ್ಟು ರೇಷನ್ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಅದೇ ಸ್ಪೂನಲ್ಲಿ ಕಡಲೆಬೇಳೆ ಮತ್ತು ಸಾಂಬಾರು ಬೇಳೆ ಮತ್ತು ಕಡಲೆ ಬೀಜ, ಹೆಸರು ಕಾಳು, ಕಾಬೂಲ್ ಕಡಲೆಕಾಳು ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ. ಈ ಥರ ಕಾಳುಗಳನ್ನ ಆ್ಯಡ್ ಮಾಡಿ ನಾವು ದೋಸೆ ಮತ್ತು ಪಡ್ಡು ಮಾಡೋದ್ರಿಂದ ನಮಗೆ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಹೆಚ್ಚು ಕಬ್ಬಿಣದಂಶ ಸಿಗುತ್ತೆ ಮತ್ತು ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು 2 ಸರಿ ತಂದಿದ್ದೀನಿ. ಇದನ್ನು 6 ಅವರ್ ನೆನೆಸ್ಕೊಳ್ಬೇಕು. ಇವಾಗ 6 ಅವರ್ ನೆಂದಿದೆ. ಇವಾಗ ಇದಕ್ಕೆ 1 ಹಿಡಿಯಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಇಲ್ದನೂ ಹೋದರೆ ಅನಾನಸ್ ಕೂಡ 1 ಹಿಡಿಯಷ್ಟು ಸೇರಿಸ್ಕೊಳ್ಬಹುದು. ನೋಡಿ ಚೆನ್ನಾಗಿ ನೆಂದಿದೆ. ಇವಾಗ ನೀರನ್ನ ಸೋದಿಸ್ಕೊಂಡು ತಗೊಬಂದಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು, ಪೇಸ್ಟ್ ಥರ. ಇವಾಗ ರುಬ್ಬಿದಾಗಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಓವರ್ನೈಟು ಉಬ್ಬಕ್ಕಿಡಬೇಕು ಹಿಟ್ಟನ್ನ. ಇವಾಗ ಓವರ್ನೈಟ್ ಉಬ್ಬಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1/4 kgಯಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹಸಿ ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವುದನ್ನು ತಡೆಗಟ್ಟುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡುತ್ತೆ ಈರುಳ್ಳಿ. ನಾನು ಈರುಳ್ಳಿ ಪಡ್ಡು ಆಗಿರೋದ್ರಿಂದ ನಾನು ಇನ್ನೇನು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿಲ್ಲ. ಈ ಬರೀ ಈರುಳ್ಳಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೀವು. ಕಾಯಿ ಚಟ್ನಿ ಜೊತೆ ಸೂಪರಾಗಿರುತ್ತೆ. ಇವಾಗ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು ಪಡ್ಡುಗೆ, ಚೆನ್ನಾಗಿ ಗರಿಗರಿಯಾಗಿ ರುಚಿಯಾಗಿ ಬರಬೇಕು ಅಂದರೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೇಯೋವರೆಗೂ ಬೇಯಿಸ್ಕೊಂಡು ಇವಾಗ ತೆಕ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಮೆದುವಾಗಿ ಬರುತ್ತೆ. ಈ ಥರ ಕಾಳುಗಳೆಲ್ಲನ ಹಾಕಿ ಪಡ್ಡು ಮಾಡೋದ್ರಿಂದ ನೋಡಿ ಇಷ್ಟೊಂದು ಸಾಫ್ಟಾಗಿದೆ ಮತ್ತು ಮೆದುವಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ